ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ವಯನಾಡಿಗೆ ಲೈಫಲ್ಲಿ ಒಂದು ಸಲ ಹೋಗಲೇಬೇಕಂತ ಹೇಳ್ತಾರೆ. ಕೇರಳದ ಸ್ವರ್ಗ ಅಂತಲೂ ಆ ವಯನಾಡಿಗೆ ಕರೀತಾರೆ. ವಯನಾಡಿಗೆ ಹೋದರೆ ಅಲ್ಲಿನ ವೆದರ್ ಅಂತೂ ತುಂಬ ಖುಷಿ ಕೊಡುತ್ತದೆ ಮನಸ್ಸಿಗೆ. ತುಂಬ ಕೋಲ್ಡ್ ಆಗಿರ್ತದೆ, ನೋಡಲಿಕ್ಕೆ ವ್ಯೂಸ್ ಕೂಡ ತುಂಬಾ ಒಳ್ಳೆದಿದೆ, ತುಂಬ ಪ್ಲೇಸ್ ಕೂಡ ನೋಡುವಂಥದ್ದಿದೆ. ಹಾಗೆ ಈ ರಜೆಯಲ್ಲೆಲ್ಲ, ಬೇಸಿಗೆ ರಜೆಯಲ್ಲೆಲ್ಲ ಹೆಚ್ಚಾಗಿ ಜನ ಹೋಗೋದಿರ್ತದೆ. ನಾವು ಕೂಡ ತುಂಬ ಸಲ ಹೋಗಿದ್ದೇವೆ. ಆದರೆ ಅಲ್ಲಿ ಒಂದು ಇನ್ಸಿಡೆಂಟ್ ಕೂಡ ಆಗಿತ್ತು, ಎಲ್ಲರಿಗೂ ನೆನಪಿರ್ಬೋದು. ಯಾರು ಮರೆಯದಿರುವಂತಹ ಒಂದು ದಿನ ಅದು. ನೆನಪಿದೆಯಾ ಫ್ರೆಂಡ್ಸ್? ಜುಲೈ 30ರಂದು 2024 ಮೆಪ್ಪಾಡಿಯಲ್ಲಿಯ ಚೂರಲ್ಮಾಲದಲ್ಲಿ ಆದ ಒಂದು ದೊಡ್ಡ, ಮರೆಯಲಾಗದ ಭಯಾನಕ ದುರಂತ ಅದು. ಇವತ್ತು ನಾವು ನೋಡೋದು ಕೇರಳದ ವಯನಾಡಿನಲ್ಲಿ ನಡೆದ ಭಯಾನಕ ಲ್ಯಾಂಡ್ ಸ್ಲೈಡ್ನ ಬಗ್ಗೆ. ಭಾರೀ ಮಳೆಯಿಂದಾಗಿ ದೊಡ್ಡ ಬೆಟ್ಟದ ಕುಸಿತದಿಂದ ನೂರಾರು ಜೀವಗಳು ಮರಣ ಹೊಂದಿದ ಆ ಭಯಾನಕ, ಮರೆಯಲಾಗದ ದಿನ. ಅನೇಕ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ ದಿನ. ಆ ಒಂದು ಲ್ಯಾಂಡ್ ಸ್ಲೈಡ್ನಲ್ಲಿ ಮಂಡಕ್ಕೈ ಅನ್ನೋ ಊರೇ ನೆಲಸಮವಾಗಿ ಹೋಯಿತು. ಆ ಹೆಸರೇ ಮಾಯ ಆಯಿತು. ರಾತ್ರಿ ಏನೆಲ್ಲ ಕನಸು ಹೊತ್ತು ಮಲಗಿದವರು ಬೆಳಗಿನ ಸೂರ್ಯ ನೋಡಲೇ ಇಲ್ಲ. ಅವರ ಮರಣ ಎಷ್ಟೊಂದು ಕಷ್ಟಕರವಾಗಿರಬಹುದು, ನೀವೇ ಆಲೋಚನೆ ಮಾಡಿ ಫ್ರೆಂಡ್ಸ್. ಸುಮಾರು 400 ಜನ ಈ ಇನ್ಸಿಡೆಂಟ್ನಲ್ಲಿ ಮರಣ ಹೊಂದಿದ್ದಾರೆ. ಇನ್ನೂ ಕೂಡ ಕೆಲವು ಶವಗಳು ಆ ದೊಡ್ಡ ದೊಡ್ಡ ಕಲ್ಲಿನ ಅಡಿಯಲ್ಲಿ ಉಳಿದಿದೆಯಂತೆ. ಸಿಕ್ಕಿದ ಎಲ್ಲ ಶವಗಳನ್ನು ಒಂದೇ ಜಾಗದಲ್ಲಿ ಮಣ್ಣು ಕೂಡ ಮಾಡಿದ್ದಾರೆ. ಇನ್ನು ಬದುಕುಳಿದವರಿಗೆ ಅಲ್ಲಿನ ಸರ್ಕಾರ ಮನೆಗಳನ್ನು ಕೂಡ ಕಟ್ಟಿಕೊಟ್ಟಿದ್ದಾರೆ. ಆದರೆ ಆ ಉಳಿದ ಜೀವಗಳು ಆ ಒಂದು ಕೆಟ್ಟ ದಿನ ಮರೆಯಲು ಸಾಧ್ಯವೇ ಇಲ್ಲ. ಈ ಒಂದು ಜಾಗಕ್ಕೆ ಸಾಧ್ಯ ಇದ್ದರೆ ವಿಸಿಟ್ ಮಾಡಿ. ಯಾಕಂದರೆ ಅವರು ಅನುಭವಿಸಿದ ನೋವು ಯಾವ ರೀತಿ ಇತ್ತು ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಿ. ಮರಣ ಹೊಂದಿದ ಆ ಜೀವಗಳ ಆತ್ಮಗಳಿಗೋಸ್ಕರ ಒಂದು ನಿಮಿಷ ಪ್ರೇ ಮಾಡೋಣ. ಯಾವ ಕಲ್ಲು ಮನಸ್ಸು ಕೂಡ ಕರಗಬಹುದು ಆ ಒಂದು ನೋಟವನ್ನು, ದೃಶ್ಯವನ್ನು ನೋಡಿದರೆ. ಮಕ್ಕಳು, ಯುವಕರು, ಯುವತಿಯರು, ವೃದ್ಧರು ಎಲ್ಲರೂ ಕೂಡ ಈ ಲ್ಯಾಂಡ್ ಸ್ಲೈಡ್ನಲ್ಲಿ ಮರಣ ಹೊಂದಿದ್ದಾರೆ. ಇಲ್ಲಿನ ಇಷ್ಟು ವಿಷಯವನ್ನು ನಮಗೊಬ್ಬ ಸಹೋದರ ನಾವು ಹೋದಾಗ ಹೇಳಿದರು. ಅವರ ಫ್ಯಾಮಿಲಿ, ಫ್ರೆಂಡ್ಸ್ ಕೂಡ ಆ ಲ್ಯಾಂಡ್ ಸ್ಲೈಡ್ನಲ್ಲಿ ಮರಣ ಹೊಂದಿದ್ದಾರೆ. ಆ ಸಹೋದರ ಊರಿನ ಹೊರಗೆ ಹೋಗಿದ್ರಂತೆ. ಹಾಗಾಗಿ ಅವರು ಬದುಕುಳಿಯಲು ಸಾಧ್ಯ ಆಯಿತು, ಅವರು ಊರಿನ ಹೊರಗೆ ಹೋಗಿದ್ರಿಂದ. ಆ ಸಹೋದರನ ಮನಸ್ಸಿನ ನೋವನ್ನು ಮರೆಯುವ ಶಕ್ತಿ ಆ ಭಗವಂತ ಕೊಡಲಿ. ಅವರು ಆ ವಿಷಯವನ್ನು ಹೇಳುವಾಗ ನಮಗೆ ಅರಿವಿಲ್ಲದಂತೆಯೇ ನಮ್ಮ ಕಣ್ಣಲ್ಲಿ ನೀರು ಬಂತು, ಮನಸ್ಸಿಗೆ ತುಂಬಾ ನೋವಾಯಿತು. ಇನ್ನು ಯಾವ ಊರಲ್ಲಿಯೂ, ಯಾವ ಮನುಷ್ಯರಿಗೂ ಈ ರೀತಿ ಭಗವಂತ ಕಷ್ಟವನ್ನು, ಈ ರೀತಿಯ ಒಂದು ದುರಂತವನ್ನು ಕೊಡಲೇಬಾರ್ದಂತ ನಾವು ಪ್ರೇ ಮಾಡಿದೆವು. ಇನ್ನು ಮನಸ್ಸಿನ ನೋವು ಬಾಯಲ್ಲಿ ಹೇಳುವಾಗ ಕೂಡ ನನಗೆ ದುಃಖನೇ ಬರ್ತಾ ಇದೆ, ಹೇಳಲಿಕ್ಕೂ ಬಾಯಿ ಬರ್ತಾ ಇಲ್ಲ. ಅಂದರೆ ಮನಸ್ಸು ಅಷ್ಟು ಭಾರವಾಗಿದೆ. ಅವರ ಮಾತು ಕೇಳುವಾಗ ಅವರು ಕೂಡ ಕಣ್ಣಲ್ಲಿ ನೀರು ತೆಗೆದ್ರು, ಕೂಗಿದ್ರು. ಹಾಗೆ ನಾವು ಕೂಡ ಕೂಗ್ತಾ ಇದ್ದೆವು. ತುಂಬಾ ಬೇಜಾರಾಯಿತು ಈ ಒಂದು ಜಾಗವನ್ನು ನೋಡುವಾಗ. ಇಲ್ಲಿ ಮರಣ ಹೊಂದಿದ ಎಲ್ಲರ ಫೋಟೋಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಈ ಲ್ಯಾಂಡ್ ಸ್ಲೈಡ್ನಲ್ಲಿ ಮರಣ ಹೊಂದಿದ ಎಲ್ಲರ ಆತ್ಮಕ್ಕೂ ಶಾಂತಿಯನ್ನು ಕರುಣಿಸಲಿ ಆ ಭಗವಂತ ಅಂತ ನಾವೆಲ್ಲರೂ ಆ ಭಗವಂತನಲ್ಲಿ ಬೇಡ್ಕೊಳ್ಳುವ. ಓಕೆ.